ಮಹಾಕುಂಭ ಮೇಳದಲ್ಲಿ ಭೀಕರ ಕಾಲ್ತುಳಿತ ಘಟನೆ ಸಂಭವಿಸಿದೆ। ಈ ಕಾಲ್ತುಳಿತದಲ್ಲಿ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ। 30ಕ್ಕೂ ಹೆಚ್ಚು ಜನರಿಗೆ ಕಾಲ್ತುಳಿತದಲ್ಲಿ ಗಂಭೀರ ಗಾಯಗಳಾಗಿದೆ। ಪ್ರಯಾಗ್ರಾಜ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ। ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಇಲ್ಲದೆ ನೆಲದ ಮೇಲೆ ಚಿಕಿತ್ಸೆ ನೀಡಲಾಗ್ತಾ ಇದೆ। ಘಟನೆಯ ಹಿನ್ನೆಲೆ ಸದ್ಯ ಪುಣ್ಯ ಸ್ನಾನ ಸ್ಥಗಿತ ಆಗಿತ್ತು, ಈಗ ಮತ್ತೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ। ದೊಡ್ಡ ಸಂಖ್ಯೆಯಲ್ಲಿ ಗಾಯಾಳುಗಳು ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ಹೋಗಿದ್ರಿಂದ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಬೆಡ್ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕಾಗಿಲ್ಲ। ಸೊ ನೆಲದ ಮೇಲೇನೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ। ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರೋದ್ರಿಂದ ಏನೇ ಕಟ್ಟೆಚ್ಚರ ವಹಿಸಿದ್ರು ಕೂಡ, ಏನೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಅದೆಲ್ಲವನ್ನು ಮೀರಿ ಇವತ್ತು ಈ ಘೋರ ದುರಂತ ಸಂಭವಿಸಿಬಿಟ್ಟಿದೆ। ನೂಕುನುಗ್ಗಲು ಸೃಷ್ಟಿಯಾಗಿ ಕಾಲ್ತುಳಿತದಲ್ಲಿ ಸುಮಾರು 15 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು। ಇನ್ನು ನೂರಾರು ಜನರಿಗೆ ಈ ಘಟನೆಯಲ್ಲಿ ಗಾಯಗಳಾಗಿದೆ। ಹೀಗೆ ಗಾಯಗೊಂಡವರನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ। ಆ ಎಲ್ಲರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ। ತತ್ಕ್ಷಣದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೂಡ ಜಿಲ್ಲಾಡಳಿತ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಕೈಗೊಂಡಿದೆ। ಎಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದ್ರೂ ಕೂಡ ಈ ದುರಂತ ನಡೆದಿರೋದು ಒಂದು ರೀತಿ ದುರದೃಷ್ಟಕರ ಅಂತ ಹೇಳಬೇಕು। 27ನೇ ತಾರೀಕಿಂದಾನೇ ನೋ ವೆಹಿಕಲ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿದ್ರು। ಸಂಗಮದ ಸುತ್ತಮುತ್ತ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಹನ ಸಂಚಾರ ಇರೋದಿಲ್ಲ ಅಂತ, ಮತ್ತೆ ಘಾಟ್ಗಳನ್ನು ನಿರ್ಮಿಸಲಾಗಿತ್ತು। ಯಾವುದೇ ರೀತಿ ತೊಂದರೆಯಾಗದ ಹಾಗೆ ಭಕ್ತಾದಿಗಳು ಬಂದು ಪುಣ್ಯ ಸ್ನಾನ ಪಡೆಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು। ಜನವರಿ 13ರಿಂದ ಮಹಾಕುಂಭ ಮೇಳ ಆರಂಭ ಆದಾಗಿಂದ ಇದುವರೆಗೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡು ಬಂದಿದ್ರು। ಮೌನಿ ಅಮಾವಾಸ್ಯೆ ದಿನದಂದು ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು। ಇವತ್ತೇ ಒಂದೇ ದಿನ 10 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೇಳಬಹುದು ಅನ್ನುವಂಥದ್ದು। ಸೊ ಅದರ ಮಧ್ಯೆ ಈ ದುರಂತ ಸಂಭವಿಸಿರೋದು। ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಚಂದ್ರಮೋಹನ್, ಮೌನಿ ಅಮಾವಾಸ್ಯೆಗೆ ಕೋಟ್ಯಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವಂಥದ್ದು ಗೊತ್ತಿತ್ತು, ಅದಕ್ಕೆ ಬೇಕಾದ ಬಹುತೇಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು। ಬಟ್ ಎಲ್ಲವನ್ನು ಮೀರಿ ಈಗ ದುರಂತ ನಡೆದಿರೋದು, ಸದ್ಯದ ಪರಿಸ್ಥಿತಿ ಏನಿದೆ? ಹೌದು ವಿಜಯ್, ಇವತ್ತು ಮೌನಿ ಅಮಾವಾಸ್ಯೆ ಎಂದು ಮಹಾಕುಂಭ ಮೇಳಕ್ಕೆ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ದಾರೆ। ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಅಲ್ಲ, ನಿನ್ನೆ ರಾತ್ರಿಯಿಂದಲೇ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ದಾರೆ। ಈಗ ರಾತ್ರಿ ವೇಳೆನಲ್ಲೇ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಹರಿದು ಬಂದದ್ದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಸಾಧ್ಯವಾಗಿಲ್ಲ। ಜೊತೆಗೆ ಮಧ್ಯರಾತ್ರಿಯಿಂದೆಲ್ಲ ಬರುವಂತ ಜನರನ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು ಮತ್ತು ಜನರಿಗೆ ಯಾವ್ಯಾವ ಘಾಟ್ಗಳಲ್ಲಿ ಸ್ನಾನಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ ಅನ್ನೋದನ್ನ ತಿಳಿಸಬೇಕಾಗಿತ್ತು ಮತ್ತು ಜನರನ್ನ ಘಾಟ್ಗಳ ಬಳಿ ಹೋಗುವಂತೆ ನಿರ್ದೇಶನವನ್ನ ಪೊಲೀಸರು ಕೊಟ್ಟು ಕಳಿಸಬೇಕಾಗಿತ್ತು। ಆದ್ರೆ ಆ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಿಲ್ಲ। ಬದಲಿಗೆ ಅನೇಕ ರಸ್ತೆಗಳನ್ನ ಬ್ಲಾಕ್ ಅನ್ನ ಮಾಡಲಾಗಿತ್ತು, ಬ್ಯಾರಿಕೇಡ್ ಅನ್ನ ಹಾಕಿ ಬ್ಲಾಕ್ ಮಾಡಿದ್ರು। ಇದರಿಂದಾಗಿ ಜನ ಮುಂದಕ್ಕೂ ಆಗದಂತ ಪರಿಸ್ಥಿತಿ, ಹಿಂದೆಗೂ ಕೂಡ ಹೋಗಲಿಕ್ಕೆ ಆಗದಂತ ಪರಿಸ್ಥಿತಿ ಉಂಟಾಗಿತ್ತು ಮತ್ತು ಅನೇಕ ರಸ್ತೆಗಳಲ್ಲಿನೇ ಈ ಕಾಲ್ತುಳಿತದ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು। ಇದರಿಂದಾಗಿನೇ ಈಗ ಸುಮಾರು ಒಂದು 10ರಿಂದ 15 ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ। ಜೊತೆಗೆ ಇನ್ನೂ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ। ನಾವು ಕೂಡ ಇವತ್ತು ಮುಂಜಾನೆ 3 ಗಂಟೆಗೆ ಮಹಾಕುಂಭ ಮೇಳದ ಸೆಕ್ಟರ್ 20ರ ಬಳಿಗೆ ಹೋದ್ವಿ, ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿತ್ತು। ಮುಂದಕ್ಕೆ ಜನರಿಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಮತ್ತು ಎಕ್ಸಿಟ್ ರೋಡ್ಗಳು ಕೂಡ ಯಾವುದೂ ಇರಲಿಲ್ಲ। ಇದರಿಂದಾಗಿ ಜನ ಎಲ್ಲರೂ ಕೂಡ ಕಾಲ್ತುಳಿತದ ಸನ್ನಿವೇಶದಲ್ಲೇ ಸಿಲುಕಾಯ್ಕೊಂಡಿದ್ರು। ಮುಂಜಾನೆ 3ರಿಂದ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಕಾಲ್ತುಳಿತದ ಸನ್ನಿವೇಶದಲ್ಲೇ ಸಿಲುಕಾಯ್ಕೊಂಡು ಜನರು ಕೂಡ ನರಳಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು। ಕೊನೆಗೆ ಬೆಳಿಗ್ಗೆ 10 ಗಂಟೆ ವೇಳೆಗೆನೆ ಸ್ವಲ್ಪ ಬೇರೆ ರಸ್ತೆಯ ಮೂಲಕ ಜನರನ್ನ ಹೊರಗಡೆ ಕಳಿಸುವಂತ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ರು। ಈಗ ಸ್ವಲ್ಪ ಮಟ್ಟಿಗೆ ಜನ ನಿಟ್ಟುಸಿರನ್ನ ಬಿಡುವಂತ ಪರಿಸ್ಥಿತಿ ಈಗ ಬಂದಿದೆ। ಮುಖ್ಯವಾಗಿ ಈ ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆ ಒಂದು ಅಮೃತ ಸ್ನಾನವನ್ನ ಮಾಡೋದ್ರಿಂದಾಗಿನೇ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ, ಜೊತೆಗೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯ ಕಾರಣದಿಂದಾಗಿನೇ ಮಹಿಳೆಯರು, ಮಕ್ಕಳು, ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ। ಅವರೆಲ್ಲರೂ ಕೂಡ ಈಗ ಒಂದು ಜನದಟ್ಟಣೆಲ್ಲ ಸಿಲುಕಾಯ್ಕೊಂಡು ಮಧ್ಯರಾತ್ರಿಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಜೊತೆಗೆ ಈಗ 12 ಕಿಲೋಮೀಟರ್ ಉದ್ದಕ್ಕೂ ಕೂಡ 44 ಘಾಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ। ಈ ಎಲ್ಲಾ 44 ಘಾಟ್ಗಳಲ್ಲೂ ಕೂಡ ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಈ ಘಾಟ್ಗಳ ಬಳಿಗೆ ಹೋಗ್ಲಿಕ್ಕೆ ಜನರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ಪೊಲೀಸರಾಗ್ಲಿ ಅಥವಾ ಸ್ಥಳೀಯ ಜಿಲ್ಲಾಡಳಿತವಾಗ್ಲಿ ಚಂದ್ರಮೋಹನ್, ಈಗ ನಿರಂತರವಾಗಿ ನೀವು ಕೂಡ ಕುಂಭಮೇಳದಿಂದ ವರದಿ ಮಾಡ್ತಾ ಇದ್ದೀರಿ, ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಕೂಡ, ನಿಮ್ಮ ವೈಯಕ್ತಿಕ ಅನುಭವ ಏನು ಮಧ್ಯರಾತ್ರಿ ನಡೆದಂತ ಈ ಘಟನೆ ಜೊತೆಗೆ ಸದ್ಯ ನೀವು ಎಲ್ಲಿದ್ದೀರಿ, ನಮ್ಮ ಕ್ಯಾಮ್ರಾಮನ್ ಎಲ್ಲಿದ್ದಾರೆ, ವೈಯಕ್ತಿಕವಾಗಿ ನಿಮ್ಮ ಅನುಭವಕ್ಕೆ ಏನೆಲ್ಲ ಬಂದಿದೆ?
ವಿಜಯ್, ಮುಂಜಾನೆ 3 ಗಂಟೆಗೆ ನಾವು ಸೆಕ್ಟರ್ 20 ಬಳಿಗೆ ಹೋದ್ವಿ. 20 ಬಳಿಗೆ ಹೋಗ್ತಾ ಇದ್ದಂತಾನೆ ಅಲ್ಲಿ ಜನದಟ್ಟಣೆ ಭಾರಿ ಇತ್ತು. ಮುಂದಕ್ಕೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಮಗೂ ಕೂಡ ಎದುರಾಯ್ತು. ಇದರಿಂದಾಗಿ ನಾವು ಮುಂದೆ ಸೆಕ್ಟರ್ 20 ಒಳಗಡೆಗಾಗ್ಲಿ ಅಥವಾ ತ್ರಿವೇಣಿ ಸಂಗಮದ ಭಾಗಕ್ಕಾಗ್ಲಿ, ಗಂಗಾ ನದಿಯ ತಟಕ್ಕಾಗ್ಲಿ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಜೊತೆಗೆ ಅಲ್ಲೇನೆ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದೇ ರಸ್ತೆಯಲ್ಲಿ ಜನ ಸೇರಿದ್ರು. ಇದರಿಂದಾಗಿನೇ ಜನರು ಹಿಂದಕ್ಕೂ ಕೂಡ ಹೋಗಕ್ಕಾಗ್ತಾ ಇಲ್ಲ, ಮುಂದೆ ಕೂಡ ಹೋಗಕ್ಕಾಗ್ತಾ ಇಲ್ಲ. ಒಂದೇ ಜಾಗದಲ್ಲಿ ಜನ ಸಿಕ್ಕಾಕೊಂಡಿದ್ರು. ಮತ್ತೆ ಬೇರೆ ರಸ್ತೆ ಮೂಲಕ ಹೊರಗಡೆ ಹೋಗುವಂತ ಆಗ್ಲಿಕ್ಕೂ ಕೂಡ ಆಗ್ಲಿಲ್ಲ. ಮತ್ತು ಅಲ್ಲಿ ಯಾವುದೇ ಪೊಲೀಸರು ಕೂಡ ಇರಲಿಲ್ಲ. ಇದರಿಂದಾಗಿ ಮುಂಜಾನೆ 3 ರಿಂದ ಬೆಳಿಗ್ಗೆ 10 ಗಂಟೆವರೆಗೂ 7 ಗಂಟೆಗಳ ಕಾಲ ನಾವು ಕೂಡ ಈ ಒಂದು ಜನದಟ್ಟಣೆ ಮಧ್ಯೆ ಒಂದು ಕಾಲ್ತುಳಿತದ ಸನ್ನಿವೇಶದಲ್ಲೇ ಸಿಲುಕಾಕೊಂಡಿದ್ವಿ. ಅದೃಷ್ಟವಶಾತ್ ಅಲ್ಲಿ ಯಾವುದೇ ಕಾಲ್ತುಳಿತ ಆಗಿ ಸಾವು ನೋವು ಸಂಭವಿಸಲಿಲ್ಲ. ಆದ್ರೆ ಜನರೆಲ್ಲರೂ ಕೂಡ ಉಸಿರು ಕಟ್ಟುವಂತ ವಾತಾವರಣದಲ್ಲೇ ಇದ್ರು. ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಬಹಳಷ್ಟು ಸಮಸ್ಯೆಯನ್ನ, ಸಂಕಷ್ಟವನ್ನ ಎದುರಿಸ್ತಾ ಇದ್ರು. ಜನರೆಲ್ಲರೂ ಹೇಳ್ತಾ ಇದ್ದೇನು ಅಂದ್ರೆ, ಇವತ್ತಿನ ವ್ಯವಸ್ಥೆ ಸರಿಯಾಗಿಲ್ಲ. ಇವತ್ತು ಜನದಟ್ಟಣೆಯನ್ನು ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಯುಪಿ ಪೊಲೀಸರು, ಪ್ರಯಾಗ್ರಾಜ್ನ ಪೊಲೀಸರು ಮಾಡಿಲ್ಲ. ನಿನ್ನೆವರೆಗೂ ಕೂಡ ಮಹಾಕುಂಭ ಮೇಳದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದಿತ್ತು, ವ್ಯವಸ್ಥಿತವಾಗಿ ನಡೆದಿತ್ತು. ಚೆನ್ನಾಗಿ ಮ್ಯಾನೇಜ್ಮೆಂಟ್ ಅನ್ನು ನಿನ್ನೆವರೆಗೂ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು 8 ರಿಂದ 10 ಕೋಟಿ ಜನ ಒಂದೇ ದಿನ ಬರ್ತಾರೆ ಅನ್ನೋದು ಗೊತ್ತಿದ್ದು ಕೂಡ ಈ 1 ಕೋಟಿಗಟ್ಟಲೆ ಜನ ಬರುವಂತವ್ರನ್ನ ಸರಿಯಾದ ರೀತಿಯಲ್ಲಿ ಒಂದು ನಿರ್ವಹಣೆಯನ್ನ ಮಾಡಬೇಕು ಮತ್ತು ಜನರನ್ನ ಯಾವ್ಯಾವ ಕಡೆಗೆ ಕಳಿಸ್ಬೇಕು, ಎಲ್ಲೆಲ್ಲಿ ಸ್ನಾನಘಟ್ಟಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗಿತ್ತು. ಆ ಸ್ನಾನಘಟ್ಟಗಳು ಎಲ್ಲಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಜೊತೆಗೆ ಬಂದಂತ ಜನರನ್ನ ತಡೆದಿದ್ದಾರೆ ಪೊಲೀಸರೇನೆ. ಈ ತಡೆದಿದ್ರಿಂದಾಗೇನೆ ಜನ ಕಾಲ್ತುಳಿತದ ಸನ್ನಿವೇಶದಲ್ಲಿ ಸಿಲುಕಾಕೊಳ್ಳುವಂತ ಪರಿಸ್ಥಿತಿ, ಉಸಿರುಕಟ್ಟುವಂತ ವಾತಾವರಣದಲ್ಲಿ ಸಿಲುಕಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಪೊಲೀಸರು ತಡೆದೇನೆ ಅವ್ರನ್ನ ಯಾವ್ದಾದ್ರು ಒಂದು ಸ್ನಾನಘಟ್ಟದ ಕಡೆಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಬಂದಂತ ಜನರಿಗೂ ಕೂಡ ಇವತ್ತು ಮುಂಜಾನೆ ಮಧ್ಯರಾತ್ರಿಯಿಂದಲೇ ತ್ರಿವೇಣಿ ಸಂಗಮದ ಕಡೆಗೆ ಹೋಗುವಂತ ಆಸೆ ಕೂಡ ಇತ್ತು. ಆ ಭಾಗಕ್ಕೂ ಕೂಡ ಬಿಟ್ಟಿಲ್ಲ. ಮತ್ತು ಬೇರೆ ಘಾಟ್ಗಳಲ್ಲೂ ಕೂಡ ಜನರನ್ನ ಬಿಟ್ಟು ಡೈವರ್ಟ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿಲ್ಲ. ಇದರಿಂದಾಗಿನೇ ಈಗ ಜನ ಗಾಯಗೊಂಡಿದ್ದಾರೆ, ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಸಾವಿನ ಬಗ್ಗೆ ಅಧಿಕೃತವಾಗಿ ಯುಪಿ ಸರ್ಕಾರ ಮಾಹಿತಿಯನ್ನ ನೀಡಬೇಕಾಗಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.